ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ನಮಸ್ಕಾರ. ಈ ವಿಡಿಯೋದಲ್ಲಿ ಒಂದು ಕುಕ್ವೇರ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಒಂದು ಪ್ರೀಮಿಯಂ ಕ್ವಾಲಿಟಿ ನಾನ್ ಸ್ಟಿಕ್ ತವಾ, ಫ್ಯೂಚರಾ ಹಾಕಿನ್ಸ್ ಬ್ರ್ಯಾಂಡ್ ಅವ್ರದ್ದು. ನಂದು ಹಳೆ ನಾನ್ ಸ್ಟಿಕ್ಕು ಕಿಟ್ಟೋಗಿತ್ತು, ಅದಕ್ಕೆ ಒಂದು ಹೊಸ ತವಾ ಬೇಕಾಗಿತ್ತು. ಅದಕ್ಕೆ ನಾನು ಈ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ತಗೊಂಡೆ, ಸ್ವಲ್ಪ ಜಾಸ್ತಿ ದಿನ ಬರಲಿ ಅಂತ. ಸೊ ಈ ಬಾಕ್ಸ್ ಮೇಲೆ ಏನೇನು ಕೊಟ್ಟಿದ್ದಾರೆ ಫೀಚರ್ಸ್ ನೋಡೋಣ ಬನ್ನಿ. ಸೊ ಪ್ರಾಡಕ್ಟ್ ಕೋಡ್ ಕೊಟ್ಟಿದ್ದಾರೆ, ಆಮೇಲೆ 10 ಟೆಸ್ಟೆಡ್ ರೆಸಿಪೀಸ್ ಒಂದು ಬುಕ್ ಕೊಟ್ಟಿದ್ದಾರೆ ಇದರೊಳಗೆ. ಆಮೇಲೆ ಇದು ಇಂಡಕ್ಷನ್ ಬೇಸ್, 26 ಸೆಂಟಿಮೀಟರ್ಸ್, 4.88 mm ಥಿಕ್, ಸ್ಟ್ರಾಂಗ್ 6 mm ಥಿಕ್ ಸ್ಟೇನ್ಲೆಸ್ ಸ್ಟೀಲ್ ಹ್ಯಾಂಡಲ್ ವಿತ್ ಸ್ಟರ್ಡಿ ರಿವೆಟ್ಸ್, ಸ್ಟೇ ಕೂಲ್ ಹ್ಯಾಂಡಲ್, ಮೇಡ್ ಫ್ರಮ್ ಹೆವಿ ಗೇಜ್. ಆಮೇಲೆ ಇದರಲ್ಲಿ ಹೈ ಕ್ವಾಲಿಟಿ ನಾನ್ ಸ್ಟಿಕ್, ಎಕ್ಸ್ಟ್ರಾ ಥಿಕ್ ಬ್ಲ್ಯಾಕ್ ಮೆಟಲ್ ಸ್ಪ್ರೆಡ್, lasts longer, 2 years ವಾರಂಟಿ. ಆಮೇಲೆ ಇಲ್ಲೂ ಸೇಮು 26 ಸೆಂಟಿಮೀಟರ್ಸ್, ಥಿಕ್ನೆಸ್ 4.88. ಈ ನಾನ್ ಸ್ಟಿಕ್ ತವಾ ಬಂದ್ಬಿಟ್ಟು ಇದ್ರ ಜೊತೆಗೆ ಸ್ಕ್ರಬ್ಬರು ಆಮೇಲೆ ಒಂದು ವುಡನ್ ಸ್ಪಟುಲ ಕೊಡ್ತಾರೆ. ಸೊ ಇದೇ ಸ್ಕ್ರಬ್ಬರ್ನ ನೀವು ಯೂಸ್ ಮಾಡಬೇಕು ವಾಶ್ ಮಾಡೋಕ್ಕೆ. ಆಮೇಲೆ ಪ್ರೈಸ್ ಕೊಟ್ಟಿದ್ದಾರೆ, ಇದಕ್ಕೆ 10% ಡಿಸ್ಕೌಂಟ್ ಇತ್ತು. ರೇಟ್ ಸ್ವಲ್ಪ ಜಾಸ್ತಿ ಇದೆ, ಆದರೆ ಕ್ವಾಲಿಟಿ ಮಾತ್ರ ಸೂಪರ್ ಪ್ರೀಮಿಯಂ. ಇದನ್ನ ಈಗ ಅನ್ಬಾಕ್ಸಿಂಗ್ ಮಾಡೋಣ, ಆಮೇಲೆ ಒಳಗಡೆ ಏನು ಸಿಗುತ್ತೆ ಅಂತ ನೋಡೋಣ. ನಾನ್ ಸ್ಟಿಕ್ನ ನೀವು ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಸ್ಟೀಲ್ ಐಟಮ್ಸ್ ಎಲ್ಲ ಯೂಸ್ ಮಾಡಬಾರ್ದು, ಸ್ಕ್ರ್ಯಾಚಸ್ ಬಂದ್ಬಿಡುತ್ತೆ. ಆಮೇಲೆ ತವಾ ಬಿಸಿ ಇರುವಾಗ ಅದರ ಮೇಲೆ ನೀರೆಲ್ಲ ಹಾಕಬಾರ್ದು. ತವಾ ಕೂಲ್ ಆದಮೇಲೆ ಅದನ್ನು ವಾಶ್ ಮಾಡಬೇಕು. ನೋಡಿ, ಇದ್ರ ಜೊತೆ ನಮಗೆ ವಾರಂಟಿ ಕಾರ್ಡ್ ಸಿಗುತ್ತೆ, ಇದನ್ನು ಕೇರ್ಫುಲ್ ಆಗಿ ಇಟ್ಕೋಬೇಕು. ಏನಾದರೂ ಡ್ಯಾಮೇಜ್ ಆದರೆ ನಾನ್ ಸ್ಟಿಕ್ಕು ಈ ಕಾರ್ಡ್ ತೋರಿಸ್ಬೇಕಾಗತ್ತೆ. ಈಗ ತವಾ ನೋಡೋಣ ಬನ್ನಿ. ನೋಡಿ, ಕ್ವಾಲಿಟಿ ನಾನ್ ಸ್ಟಿಕ್ ಕ್ವಾಲಿಟಿ ಸೂಪರ್ ಆಗಿದೆ. ಆಮೇಲೆ ಇದ್ರ ಜೊತೆಗೆ ವುಡನ್ ಸ್ಪಟುಲ, ಇದ್ರದ್ದು ಕ್ವಾಲಿಟಿನೂ ಸೂಪರ್ ಆಗಿದೆ. ಹಾಕಿನ್ಸ್ ಬ್ರ್ಯಾಂಡ್ ಇದ್ರ ಮೇಲೆ ಹಾಕಿದ್ದಾರೆ. ಕ್ವಾಲಿಟಿ ಬಗ್ಗೆ ಏನು ಕಾಂಪ್ರಮೈಸ್ ಇಲ್ಲ. ಆಮೇಲೆ ಕುಕಿಂಗ್ ಬುಕ್ ಕೊಟ್ಟಿದ್ದಾರೆ, ಇದನ್ನು ನೀವು ಯೂಸ್ ಮಾಡ್ಕೋಬೋದು. 10 ರೆಸಿಪಿ ಹಿಂದಿಯಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಆಮೇಲೆ ಇದರ ಜೊತೆಗೆ ಸ್ಕ್ರಬ್ಬರ್, ಇದು ಒಳ್ಳೆ ಕ್ವಾಲಿಟಿ. ಇದನ್ನು ನಾನ್ ಸ್ಟಿಕ್ ವಾಶ್ ಮಾಡುವಾಗ ಇದನ್ನೇ ಯೂಸ್ ಮಾಡಬೇಕು. ಬೇರೆ ಸ್ಟೀಲ್ ಸ್ಕ್ರಬ್ಬರ್ಸ್ ಅವೆಲ್ಲ ಯೂಸ್ ಮಾಡಬಾರ್ದು, ಸ್ಕ್ರ್ಯಾಚಸ್ ಬಂದ್ಬಿಡುತ್ತೆ. ಸೊ ಇದನ್ನು ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ನೋಡಿ, ಇದರ ಥಿಕ್ನೆಸ್ ನೋಡಿ, 4.88. ಇದರ ಸ್ಪೆಷಾಲಿಟಿ ಇದೆ, ಥಿಕ್ನೆಸ್ ಜಾಸ್ತಿ ಇದೆ, ಗೇಜ್ ತುಂಬ ಹೆವಿ ಇದೆ. ಆಮೇಲೆ ನಾನ್ ಸ್ಟಿಕ್ ಬಾಟಮ್, ಸಾರಿ ಇಂಡಕ್ಷನ್ ಬೇಸ್ ಬಾಟಮ್, ಇಂಡಕ್ಷನ್ ಸ್ಟವ್ಗೂ ಯೂಸ್ ಮಾಡ್ಕೋಬೋದು. ಆಮೇಲೆ ಇದು ಹಾರ್ಡ್ ಅನೋಡೈಸ್ಡ್ ಮೇಲೆ ಕೋಟಿಂಗ್ ಮಾಡಿದ್ದಾರೆ. ಇದು ನೋಡಿ, ಸ್ಟೀಲ್ ಹ್ಯಾಂಡಲ್ಸ್ ರಿವರ್ಟೆಡ್. ಆಮೇಲೆ ಇದು ಬಿಸಿ ಆಗಲ್ಲ, ಸೊ ನೀವು ಈಸಿಯಾಗಿ ಹ್ಯಾಂಡಲ್ನ ಇಟ್ಕೋಬೋದು, ಅದೊಂದು ಅಡ್ವಾಂಟೇಜ್ ಇದೆ. ಗೈಸ್, ಅಷ್ಟೇ ಈ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇರಂದರೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.
ಇದು ಓವರ್ ಆಲ್ ಲುಕ್ಕು, ಫ್ಲ್ಯಾಟ್ ತವಾ ನಾನ್ ಸ್ಟಿಕ್. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.